ನಮ್ಮ ದೇಹದಲ್ಲಿ 70% ಕಾಯಿಲೆಗಳು ಸ್ಟಾರ್ಟ್ ಆಗೋದು ಸಮದ ಕಾಯಿಲೆ ಅಲ್ಲ ಬಹಳ. ನಮ್ಮ ದೇಹದಲ್ಲಿ 70% ಸಮಸ್ಯೆಗಳು ಸ್ಟಾರ್ಟ್ ಆಗದೆ ಹೊಟ್ಟೆಯಿಂದ. ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರಿಕ್, ಅಸಿಡಿಟಿ, ಪಿಂಪಲ್ಸ್, ಇನ್ನು ಸುಮಾರು ವೆಯ್ಟ್ ಗೇನ್ ಅಂತ ಸುಮಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ನಮ್ಮ ಹೊಟ್ಟೆನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಅದು ಬರೀ 24 ಗಂಟೆ ಕ್ಲೀನ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಅದು ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಅದು ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮ್ಯಾಟ್ರ್ ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ 24 ಗಂಟೆಯಲ್ಲಿ ಹೊಟ್ಟೆ ಕ್ಲೀನ್ ಮಾಡೋ ಸರಳ ವಿಧಾನ. ಅದು ಹೇಗೆ ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಸ್ಟ್ ನೀವು ತಿಳ್ಕೋಬೇಕಾಗಿರೋದು ಹೊಟ್ಟೆ ಎಂತಕ್ಕೆ ಕೆಡುತ್ತೆ, ಎಂತಕ್ಕೆ ಹೊಟ್ಟೆ ಗಲೀಜಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ರಾಂಗ್ ಫುಡ್ ನೀವು ತಿನ್ನುವಂತ ಕೆಲವು ಜಂಕ್ ಫುಡ್ಸ್ ಗಳಾಗಿರ್ಬೋದು, ಆಚೆ ಫುಡ್ ಗಳಾಗಿರ್ಬೋದು, ಇಲ್ಲ ಮನೆಯಲ್ಲೇ ಬೇಡದಿರೋ ಕರೆದಿರೋ ಪದಾರ್ಥಗಳಾಗಿರ್ಬೋದು, ಆ ತರ ರಾಂಗ್ ಫುಡ್ ಆಗಿರ್ಬೋದು. ಮತ್ತೆ ಸ್ಟ್ರೆಸ್, ಸಿಕ್ಕಾಪಟ್ಟೆ ಸ್ಟ್ರೆಸ್, ಆಂಗ್ಸೈಟಿಯಿಂದ ಏನಂತಾರೆ ಹೊಟ್ಟೆ ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಲೇಟ್ ನೈಟ್ ಡಿನ್ನರ್ ಸುಮಾರು ಜನಕ್ಕೆ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಅದು ಅನಿವಾರ್ಯನೋ ಇಲ್ಲ ಅಂತ ಹೇಳಿದ್ರೆ ಅವರೇ ಮಾಡ್ಕೊಂಡಿರುವಂತ ತಪ್ಪುಗಳು ಗೊತ್ತಿಲ್ಲ. ಸುಮಾರು ಜನ ಊಟ ಮಾಡೋದೇ 10 ಗಂಟೆ ಮೇಲೆ, 11 ಗಂಟೆ ಮೇಲೆ ಈ ರೀತಿ ಲೇಟ್ ನೈಟ್ ಡಿನ್ನರ್ ಮಾಡಿ ನಿಮ್ಮ ಹೊಟ್ಟೆನ ಹಾಳು ಮಾಡ್ಕೊಂತಿದ್ದೀರಾ. ಮತ್ತೆ ನಿಮ್ಮ ನಿದ್ದೆ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಬಾಡಿಲಿ ಅರ್ಧ ಕಾಯಿಲೆಗಳು ಸ್ಟಾರ್ಟ್ ಆಗೋದೇ ಈ ನಿದ್ದೆಯಿಂದ. ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು, ಅವಾಗ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಾಂದ್ರೆ ಡೈಜೆಷನ್ ಅಧ್ವಾನ ಆಗಿ ಏನೇನೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಲೋ ಡೈಜೆಷನ್ ಇಂದ ಗ್ಯಾಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕಾನ್ಸ್ಟಿಪೇಷನ್. ಆಯ್ತಾ, ಈ ಕಾನ್ಸ್ಟಿಪೇಷನ್ ಯಾವ ಮಟ್ಟಕ್ಕೆ ಆಗೋಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಸರಿಯಾಗಿ ಹೋಗೋದಕ್ಕಾಗ್ತಿಲ್ಲ. 3 ದಿವಸ ಆದ್ರೂ ಕೆಲವರು ಏನಂತಾರೆ ತಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಆ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಜೊತೆಗೆ ಬ್ಯಾಡ್ ಸ್ಮೆಲ್ಲು, ಸಿಕ್ಕಾಪಟ್ಟೆ ಏನಂತಾರೆ ಅವರು ಬಂದು ಸುಮ್ಮನೆ ಏನಂತಾರೆ ಗ್ಯಾಸ್ ರಿಲೀಸ್ ಆಗಿದ ತಕ್ಷಣ ಗಬ್ಬು ಸ್ಮೆಲ್ ಹೊಡಿತಾ ಇರುತ್ತೆ. ಎಸ್ಪೆಷಲಿ ಏನಂತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದು. ಮತ್ತೆ ಆಮೇಲೆ ಪಿಂಪಲ್ಸ್, ಮತ್ತೆ ಮುಖದಲ್ಲಿ ಪಿಂಪಲ್ಗಳು ಸ್ಟಾರ್ಟ್ ಆಗಿರ್ಬೋದು. ಮತ್ತೆ ವೆಯ್ಟ್ ಗೈನು, ಏನಂತಾರೆ ಹೊಟ್ಟೆ ಕ್ಲೀನ್ ಆಗಿಲ್ದಿರ ನಿಮ್ಮ ಬಾಡಿ ದಿನೇ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದ್ರ ಜೊತೆಗೆ ಟಯರ್ಡ್ ಫೀಲಿಂಗು, ನಿಮ್ಮ ಬಾಡಿಲಿ ಒಂದು ಚೂರು ಎನರ್ಜಿ ಇರಲ್ಲ. ಇವೆಲ್ಲ ಏನಂತಾರೆ ಹೊಟ್ಟೆ ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುವಂಥದ್ದು. ಇದನ್ನ ನಾವು ಹೊಟ್ಟೆನ ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಟಿಪ್ ಹೇಳ್ತಾ ಇದೀನಿ ಕೇಳಿ. ಇಲ್ಲಿ ಹೊಟ್ಟೆ ಡೀಪ್ ಕ್ಲೀನ್ ಟಿಪ್ ನಂಬರ್ 1 ಅದೇನು ಅಂತ ಹೇಳಿದ್ರೆ, ಮಾರ್ನಿಂಗು ಎಂಟಿ ಸ್ಟಮಕ್ ಅಲ್ಲಿ, ಖಾಲಿ ಹೊಟ್ಟೆಯಲ್ಲಿ, ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ, ಆಯ್ತಾ, ವಾರ್ಮ್ ವಾಟರ್ ಪ್ಲಸ್ ಫ್ಯೂ ಡ್ರಾಪ್ಸ್ ಲೆಮನ್. ಆಯ್ತಾ, ಬೆಳಿಗ್ಗೆ ಎದ್ದಿದ ತಕ್ಷಣನೇ ನೀವು ಬೆಚ್ಚಗಿರೋ ನೀರಿಗೆ ಅದಕ್ಕೆ ಫ್ಯೂ ಡ್ರಾಪ್ಸ್ ಒಂದು 3-4 ಹನಿಯಷ್ಟು ನಿಂಬೆಹಣ್ಣು ರಸ ಹಾಕಿ ಅದ್ರ ಜೊತೆಗೆ ಒಂದು 1/2 ಸ್ಪೂನ್ ಅಷ್ಟು ಹನಿನ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಇದು ಕುಡಿಯೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ದಿಸ್ ಆಕ್ಟಿವೇಟ್ಸ್ ಯುವರ್ ಇಂಟೆಸ್ಟೈನ್. ಇದು ನಿಮ್ಮ ಇಂಟೆಸ್ಟೈನ್ ಆಕ್ಟಿವೇಟ್ ಮಾಡುತ್ತೆ. ನಿಮ್ಮ ಕರಳಲ್ಲಿರೋ ಗಲೀಜ್ನ ಏನಂತಾರೆ ಟಾಕ್ಸಿಕ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಫ್ಲಶ್ ಔಟ್ ಎಸ್ಟೆಡೇಸ್ ವೇಸ್ಟ್, ಆ ಒಳಗಡೆನೆ ವೇಸ್ಟ್ ಅಂತ ಏನ್ ತುಂಬಿಕೊಂಡಿದೆ, ಎಸ್ಪೆಷಲಿ ಏನಂತಾರೆ 3-4 ದಿವಸ ಬಾತ್ರೂಮ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತವ್ರು ಒಳಗಡೆ ನೀವು 3-4 ದಿವಸ ತಿಂದಿರೋ ಊಟ ಎಲ್ಲ ವೇಸ್ಟ್ ಆಗಿ ಕನ್ವರ್ಟ್ ಆಗಿ ಕೂತಿರುತ್ತೆ. ಅದನ್ನ ಅಂತವ್ರಿಗೆ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ನೋಡಿ, ಇಲ್ಲಿ ಡೈಲಿ ಫಾಲೋ ಮಾಡಿದ್ರೆ 50% ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಬೆಳಗ್ಗೆ ಎದ್ದು ಈ ನ್ಯಾಚುರಲ್ ವಾರ್ಮ್ ವಾಟರ್, ಅದಕ್ಕೆ ಸ್ವಲ್ಪ ನಿಂಬೆ ರಸ, ಅದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ 50% ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಇನ್ನು ಸ್ಟೆಪ್ 2 ಬಂದ್ಬಿಟ್ಟು ಹೊಟ್ಟೆ ಕ್ಲೀನಿಂಗ್ ಫುಡ್ ಆಯ್ತು. ಇವಾಗ ಟಿಪ್ ನಂಬರ್ 1 ಆಯ್ತು. ಇವಾಗ ಟಿಪ್ ನಂಬರ್ 2 ಬಂದ್ಬಿಟ್ಟು ನೋಡಿ, ಇಲ್ಲಿ ಹೊಟ್ಟೆ ಕ್ಲೀನಿಂಗ್ ಫುಡ್ ಯಾವ ರೀತಿ ಫುಡ್ ತಿನ್ಬೇಕು, ಅದು ಎಸ್ಪೆಷಲಿ ಮಧ್ಯಾಹ್ನದ ಫುಡ್ ತುಂಬಾನೇ ಇಂಪಾರ್ಟೆಂಟ್. ಅದು ಯಾವ ರೀತಿ ಮಧ್ಯಾಹ್ನದ ಫುಡ್ ಅಂತ ಹೇಳ್ತಾ ಇದ್ದೀನಿ, ಸಾರಿ, ಬ್ರೇಕ್ಫಾಸ್ಟ್ ಫುಡ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಹೊಟ್ಟೆ ಕ್ಲೀನಿಂಗ್ ಫುಡ್ ಆಪಲ್ ಪ್ಲಸ್ ಪಪಾಯ ಪ್ಲಸ್ ಬನಾನಾ. ಆಯ್ತಾ, ಈ 3 ನೀವು ಮಿಕ್ಸ್ ಮಾಡಿ ಒಂದು ಬೌಲ್ ತರ ತಿನ್ಬೇಕು. ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪಪಾಯ ಕ್ಲೆನ್ಸ್ ಇಂಟೆಸ್ಟೈನ್. ಆಯ್ತಾ, ನಿಮ್ಮ ಪಪಾಯ ಇದು ಈ ಪರಂಗಿ ಹಣ್ಣು ಅಂತ ಏನಂತ ಕರಿತೀವಿ, ಪರಂಗಿ ಹಣ್ಣು ನೀವು ತಿನ್ನೋದ್ರಿಂದ ಆಯ್ತಾ ನಿಮ್ಮ ಇಂಟೆಸ್ಟೈನ್ ನ ಕ್ಲೀನ್ ಮಾಡುತ್ತೆ. ಎಸ್ಪೆಷಲಿ ನಿಮ್ಮ ಇಂಟೆಸ್ಟೈನ್. ಅದ್ರ ಜೊತೆಗೆ ನೀವು ಆಪಲ್ ನ ತಿಂದಾಗ ನಿಮ್ಮ ಏನಂದ್ರೆ ಒಳಗಡೆ ಟಾಕ್ಸಿಕ್ಸ್ ಎಲ್ಲ ಏನಿದೆ, ವೇಸ್ಟ್ ಏನಿದೆ, ಅದನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಎಸ್ಪೆಷಲಿ ಆಪಲ್. ಅದ್ರ ಜೊತೆಗೆ ಬನಾನಾ,
ನಿಮ್ಗೆ ಏನಾದರೂ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸರಿಯಾಗಿ ಬಾತ್ರೂಮ್ಗೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಬನಾನಾ ಒಂಥರ ರಾಮಬಾಣದ ಥರ ನಿಮ್ಗೆ ವರ್ಕ್ ಆಗುತ್ತೆ. ಸ್ಮೂತ್ ಬೌಲ್ ಮೂವ್ಮೆಂಟ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ನೀವು ಇದು ಬೆಳಗ್ಗೆ ಏನಂತಾರೆ ಈ ವಾಟರ್ ಕುಡ್ದಾಗಿದ ತಕ್ಷಣನೇ ಆಯ್ತಾ, ನೀವು ಒಂದು ಅರ್ಧ ಗಂಟೆ ಆದಮೇಲೆ ನಾಷ್ಟಕ್ಕಂತಾನೆ ಇದನ್ನ ಟ್ರೈ ಮಾಡಿ. ಇದನ್ನ ಏನಂತಾರೆ ಒಂದು ಬೌಲ್ ಪೂರ್ತಿ ನೀವು ಬನಾನಾ, ಆ್ಯಪಲ್ಲು ಮತ್ತು ಪಪಾಯ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ ತಿನ್ನಿ. ಇದು ನಾಷ್ಟಕ್ಕೆ ಥರ ನೀವು ಉಪಯೋಗಿಸ್ಕೋಬಹುದು. ಇದಾದ್ಮೇಲೆ ಆಫ್ಟರ್ನೂನ್ ಕ್ಲೀನ್ ಪ್ಲೇಟು. ನಾನು ಆಗಲೇ ಹೇಳ್ದಂಗೆ ಆಯ್ತಾ, ನಿಮ್ಮ ಲಂಚ್ ಫುಡ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದು ಯಾವ ರೀತಿ ಇರಬೇಕು, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಯಾವುದಾದ್ರು ಫ್ಯಾನ್ಸಿ ಫುಡ್ ಹೇಳಲ್ಲ, ಎಲ್ಲ ನಿಮ್ಮ ಮನೆ ಫುಡ್ಡೇ ಇರುತ್ತೆ. ನೋಡಿ ಇಲ್ಲಿ ಅದು ಯಾವ ರೀತಿ ಅಂತ ಹೇಳಿದ್ರೆ ರೈಸ್ ಪ್ಲಸ್ ಸಾಂಬಾರು ಪ್ಲಸ್ ರಸಮ್ಮು ಪ್ಲಸ್ ವೆಜ್ ಪಲ್ಯ ಪ್ಲಸ್ ಕರಡು ಆಯ್ತಾ, ಇಷ್ಟೂ ನೀವು ಹ್ಯಾಡ್ ಮಾಡಿಕೊಂಡು ಇದು ಆಲ್ಮೋಸ್ಟ್ ಪ್ರತಿ ದಿವಸ ತಿನ್ನೋ ಅಂಥದ್ದು. ಬಟ್ ಇದನ್ನ ನೀವು ಏನಂತ ಹೇಳಿದ್ರೆ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಾನ್ ವೆಜ್ಗಳು ತಿಂತೀವಿ, ಸಿಕ್ಕಾಪಟ್ಟೆ ಕರೆದಿರೋ ಪದಾರ್ಥಗಳು ತಿಂತೀವಿ, ಮಧ್ಯಾಹ್ನ ಹೊತ್ತು ಏನೇನೋ ಮಾಡ್ತೀವಿ. ಬಟ್ ನಿಮ್ಮ ಹೊಟ್ಟೆ ಏನಾದರೂ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ಆಯ್ತಾ, ಈ ಥರದ ಫುಡ್ಡನ್ನ ನೀವು ಆಯ್ತಾ ಒಂದು ದಿವಸಕ್ಕೆ ಅಥವಾ ಒಂದು ವಾರದ ಮಟ್ಟಿಗೆ ತಿಂದರೆ ತುಂಬ ಒಳ್ಳೆಯದು. ಯಾವುದಾದ್ರು ರೈಸು, ಸಾಂಬಾರು, ರಸಮ್ಮು ಆಯ್ತಾ, ವೆಜ್ ಪಲ್ಯ, ಕರಡು. ಇದರಲ್ಲಿ ಏನಪ್ಪ ಇದೆ ನಾರ್ಮಲ್ ಫುಡ್ ಅಲ್ವಾ ಅಂತ ನೀವು ಹೇಳ್ತೀರಾ. ಬಟ್ ನಾರ್ಮಲ್ ಫುಡ್ಡೇ ಇದು. ಈ ಥರ ತಿನ್ನೋರು ಸಿಕ್ಕಾಪಟ್ಟೆ ರೇರ್ ಆಗೋಗಿದ್ದಾರೆ. ಬಟ್ ಇದನ್ನ ನೀವು ಅವತ್ತೊಂದು ದಿವಸದ ಮಟ್ಟಿಗೆ ಅಥವಾ 7 ದಿವಸದ ಮಟ್ಟಿಗೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ಈ ಥರ ಫುಡ್ನ, ವೆಜ್ ಫುಡ್ನ ನೀವು ಟ್ರೈ ಮಾಡಬೇಕಾಗುತ್ತೆ, ಎಸ್ಪೆಷಲಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗೋದಕ್ಕೆ. ನೋಡಿ ಇಲ್ಲಿ ದಿಸ್ ಫುಡ್ಸ್ ರಿಪೇರ್ ಯುವರ್ ಗಟ್ ಅಂಡ್ ರೆಡ್ಯೂಸ್ ಸ್ಟಮಕ್ ಹೀಟ್. ಈ ಫುಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆನ ರಿಪೇರ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಹೊಟ್ಟೆಯಲ್ಲಿರೋ ಏನ ಹೀಟ್ನೆಸ್ ಇದೆ, ಬರ್ನಿಂಗ್ ಸೆನ್ಸೇಷನ್ ಇದೆ, ಅದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಎಸ್ಪೆಷಲಿ ವೆಜ್ ಫುಡ್ ಆಯ್ತಾ. ಇದನ್ನ ಟ್ರೈ ಮಾಡಿ ಲಂಚಲ್ಲಿ. ಇನ್ನು ಟಿಪ್ 4 ಬಂದ್ಬಿಟ್ಟು ನೈಟ್ ಕ್ಲೀನಿಂಗ್ ಮಿಕ್ಸ್ ಆಯ್ತಾ. ನೀವು ನೈಟ್ ಊಟ ಆದ ನಂತರ ಇದಕ್ಕೊಂದು ಡ್ರಿಂಕ್ ಹೇಳ್ತೀನಿ. ಆ ಡ್ರಿಂಕ್ ಅನ್ನ ನೀವು ಟ್ರೈ ಮಾಡಬೇಕು, ಎಸ್ಪೆಷಲಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು ಅಂದ್ರೆ. ಅದು ಯಾವುದು ಅಂತ ಹೇಳಿದ್ರೆ ಜೀರಾ ಆಯ್ತಾ, ಜೀರಿಗೆ ಪ್ಲಸ್ ಅಜ್ವೈನ್ ಅಂತ ಸಿಗುತ್ತೆ ನಿಮಗೆ ಆಯ್ತಾ, ಎಲ್ಲರ ಮನೆಯಲ್ಲೂ ಇರುತ್ತೆ ಆಲ್ಮೋಸ್ಟ್. ಜೀರಾ ಪ್ಲಸ್ ಅಜ್ವೈನ್ ಪ್ಲಸ್ ಅದಕ್ಕೆ ಬಿಸಿ ನೀರಿಗೆ ನೀವು ಜೀರಾ ಮತ್ತೆ ಅಜ್ವೈನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆಯ್ತಾ, ಅದನ್ನ ಫಿಲ್ಟ್ರು ಮಾಡಿ ಅದನ್ನ ನೀರ್ ತರ ಮಾಡಿಕೊಂಡು ಆಯ್ತಾ, ನೀವು ಅದನ್ನ ರಾತ್ರಿ ಹೊತ್ತು ಊಟ ಆದ್ಮೇಲೆ ಊಟ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಅಥವಾ ನೀವು ಒಂದು 1 hour ಆದ್ಮೇಲೆ ಆ ನೀರು ಕುಡಿದ್ಬಿಟ್ಟು ಮಲಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೇಳೋತ್ತಿಷ್ಟಲ್ಲಿ ನಿಮ್ಮ ಹೊಟ್ಟೆ ಒಂಥರ ಕ್ಲೀನ್ನೆಸ್ ಫೀಲ್ ಆಗುತ್ತೆ, ನಿಮಗೂ ಆ ಫ್ರೆಶ್ನೆಸ್ ಫೀಲ್ ಬರುತ್ತೆ. ಇದನ್ನ ರಾತ್ರಿ ಹೊತ್ತು ನೀವು ಎಸ್ಪೆಷಲಿ ಈ ನೈಟ್ ಕ್ಲೀನಿಂಗ್ ಮಿಕ್ಸ್ ವಾಟರ್ನ ನೀವು ಕುಡಿಬೇಕಾಗುತ್ತೆ. ನೋಡಿ ಇಲ್ಲಿ ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ರಿಮೂವ್ ಮಾಡುತ್ತೆ, ಏನಂತಾರೆ ಗ್ಯಾಸನ್ನ ರಿಮೂವ್ ಮಾಡುತ್ತೆ, ಅದ್ರ ಜೊತೆಗೆ ಮಾರ್ನಿಂಗ್ ನಿಮಗೆ ಫ್ರೆಶ್ ಫೀಲ್ ಕೊಡುತ್ತೆ. ಇದನ್ನ ಟ್ರೈ ಮಾಡಿ. ಏನು ಹೇಳಿ, ಜೀರಾ ಅಜ್ವೈನ್ನ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನ ಫಿಲ್ಟರ್ ಮಾಡಿ ಒಂದು ಗ್ಲಾಸ್ ನೀರು ಕುಡೀರಿ ರಾತ್ರಿ ಹೊತ್ತು ಊಟ ಆದ್ಮೇಲೆ 1/2 hour ಅಥವಾ 1 hour ಆದ್ಮೇಲೆ. ಆಮೇಲೆ ಇನ್ನು ಟಿಪ್ 5 ಬಂದ್ಬಿಟ್ಟು ನೋಡಿ, ಎಸ್ಪೆಷಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಟು ಸ್ಟಾಪ್. ಇದನ್ನ ನೀವು ಸ್ಟಾಪ್ ಮಾಡ್ಬೇಕಾಗಿರುವಂತ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳು ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ಅದು ಯಾವ್ದು ಅಂತ ಹೇಳಿದ್ರೆ ಟೂ ಮಚ್ ಸ್ಪೈಸಿ ಫುಡ್. ಸಿಕ್ಕಾಪಟ್ಟೆ ಖಾರ ತಿನ್ನೋರು ದಯವಿಟ್ಟು ಕೇಳಿ. ಇಲ್ಲಿ ಅದು ಇವತ್ತಿಂದಾನೇ ಸ್ವಲ್ಪ ಕಂಟ್ರೋಲ್ ಆಗ್ತದೆ, ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ತಿರ್ಕೊಳ್ಳೋ ಎಲ್ಲಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಟೂ ಆಯಿಲಿ ಫುಡ್, ಸಿಕ್ಕಾಪಟ್ಟೆ ಎಣ್ಣೆಲಿ ಕರೆದಿರುವಂತ ಫುಡ್ ನೀವು ಇವತ್ತಿಂದನೇ ಅವಾಯ್ಡ್ ಮಾಡಬೇಕು ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಲೇಟ್ ನೈಟ್ ಈಟಿಂಗ್, ನಾನು ಆಗ್ಲೇ ಹೇಳ್ದಂಗೆ ರಾತ್ರಿ ಹೊತ್ತು ಲೇಟ್ ಆಗಿ ಡಿನ್ನರ್ ಮಾಡೋ ರೂಢಿನ ನೀವು ಇವತ್ತೇ ಬಿಡಬೇಕಾಗುತ್ತೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ. ಇನ್ನು ಸ್ಟೆಪ್ ಏನಂತಾರೆ 6 ಬಂದ್ಬಿಟ್ಟು ಲಾಸ್ಟ್ ಫೈನಲ್ ಸ್ಟೆಪ್. ಫೈನಲ್ ಸ್ಟೆಪ್ ಬಂದ್ಬಿಟ್ಟು ಕೀ ಕನೆಕ್ಷನ್ಸ್. ಇದಕ್ಕೆ ನೋಡಿ ಇಲ್ಲಿ ಇವಕ್ಕೆಲ್ಲ ಮೇಯ್ನು ನಿಮ್ಮ ಸ್ಟಮಕ್ ಹಾಳಾದ್ರೆ ಏನೇನೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪಿಂಪಲ್ಸ್ ಇನ್ಕ್ರೀಸ್ ಆಗಿರ್ಬೋದು, ಹೇರ್ ಫಾಲು, ವೆಯ್ಟ್ ಗೇನು, ಫ್ಯಾಟ್ ಗೇನು ಇವೆಲ್ಲ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನೀವು ಬೆಳಿಗ್ಗೆ ಆಯ್ತಾ, ನೀವು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಆಯ್ತಾ ಸ್ವಲ್ಪ ಎಕ್ಸಸೈಸ್ ಮಾಡ್ರಿ. ಒಂದು 15 ನಿಮಿಷ 20 ನಿಮಿಷ ಬಾಡಿ ಮೂವ್ಮೆಂಟ್ ಕೊಡಿ, ಯೋಗನು, ಎಕ್ಸಸೈಸು, ವಾಕು ಇದನ್ನ ಮಾಡ್ಕೊಳ್ಳಿ ಬೆಳಿಗ್ಗೆ ಅಥವಾ ಸಂಜೆ ಆಯ್ತಾ. ಇದು ನಿಮ್ಮ ಹೊಟ್ಟೆ ಕ್ಲೀನಿಂಗ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಆಯ್ತಾ. ನಾನು ಆಗ್ಲೇ ಹೇಳ್ದಂಗೆ ಏರ್ ಫಾಲು, ಪಿಂಪಲ್ಸ್, ವೆಯ್ಟ್ ಗೇನ್ ಆಗೋ ಮಟ್ಟಿಗೆಲ್ಲ ತಗೊಳಕ್ ಹೋಗ್ಬೇಡಿ. ಎಸ್ಪೆಷಲಿ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ದಪ್ಪ ಆಗ್ತಾ ಇದಾರೆ ಜನ, ಒಬೇಸ್ ಲೆವೆಲ್ ಜಾಸ್ತಿ ಆಗ್ತಾ ಇದಾರೆ, ಹೊಟ್ಟೆ ಕೆಡ್ತಾ ಇದೆ ಆಯ್ತಾ. ನಿಮ್ಗೇನಾದ್ರೂ ನಿಮ್ಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್, ನಿಮ್ದೊಂದು ಫಿಟ್ ಬಾಡಿ ಬೇಕು, ನನಗೆ ದಪ್ಪ ದೇಹದಿಂದ ಸಣ್ಣ ಆಗ್ಬೇಕು ಆಯ್ತಾ, ಈ ತರ ಹೊಟ್ಟೆ ಗಲೀಜಾಗಿರೋದ್ರಿಂದ ನಾನು ಕ್ಲಿಯರ್ ಆಗ್ಬೇಕು ಅನ್ನೋ ತರ ನಿಮ್ಗಿತ್ತು ಅಂತ ಹೇಳಿದ್ರೆ
ಆಯ್ತಾ. ನನಗೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಫ್ಯಾಟ್ ಲಾಸ್ ಮತ್ತು ವೆಯ್ಟ್ ಗೇನು, ಆಯ್ತಾ. ಈ ವೆಯ್ಟ್ ಗೇನ್ ಆಗಿರೋದ್ರಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆಯಲ್ಲ, ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇಂಪ್ರೂವ್ ಆಗಬೇಕು ಅಂದರೆ ನೀವು ಒಂದು ಆಹಾರ ಪದ್ಧತಿನ ಸರಿ ಮಾಡ್ಕೋಬೇಕು, ಒಂದು ಪ್ರಾಪರ್ ಡಯಟ್ನ ಫಾಲೋ ಮಾಡಬೇಕು, ನೀವು ವೆಯ್ಟ್ ಲಾಸ್ ಮಾಡಬೇಕು. ವೆಯ್ಟ್ ಲಾಸ್ ಮಾಡಿದ್ರೆ ನಿಮ್ಮ ಅರ್ಧ ಕಾಯಿಲೆಗಳು ಏನಂತಾರೆ ಅಲ್ಲಿಗೆ ಮುಕ್ತಿ ಅಂತ ಹೇಳ್ಬೋದು, ಆಯಿತಾ. ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ, ಆಯಿತಾ, ಫ್ಯಾಟ್ ಲಾಸ್ ಅಂತ ಮೆಸೇಜ್ ಮಾಡಿ. ಇದು ಪರ್ಸ್ನಲ್ ಕೋಚಿಂಗ್ ಪ್ಲಾನು, ಯಾವುದೇ ರೀತಿ ಫ್ರೀ ಅಲ್ಲ ಇದು, ಆಯಿತಾ. ನಿಮಗೆ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಏನೇನು ಬೇಕು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಫ್ಯಾಟ್ ಲಾಸು ವೆಯ್ಟ್ ಲಾಸ್ ಮಾಡಬೇಕು, ಎಸ್ಪೆಷಲಿ ನೀವು ಸೀರಿಯಸ್ ಆಗಿ ನನ್ನ ಬಾಡಿನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಮಾತ್ರ ಈ ನಂಬರಿಗೆ ಮೆಸೇಜ್ ಮಾಡಿ. ಸುಮ್ಮನೆ ಬೇರೆದಕ್ಕೆಲ್ಲ ಏನಂತಾರೆ ಬೇಡದಿರೋ ವಿಷಯಕ್ಕೆಲ್ಲ ಮೆಸೇಜ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ವೆಯ್ಟ್ ಲಾಸು ಮತ್ತು ಫ್ಯಾಟ್ ಲಾಸ್ ಅನ್ನೋ ಎನ್ಕ್ವೈರಿ ಇತ್ತು ಅಂದರೆ ಮಾತ್ರ, ನಿಮ್ಮ ಬಾಡಿನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಮಾತ್ರ ನಂಗೆ ಮೆಸೇಜ್ ಮಾಡಿ. ಇದೇ ರೀತಿ ನಿಮಗೆ ರಿಯಾಲಿಟಿ ವಿಡಿಯೋಸು, ಹೆಲ್ದಿ ವಿಡಿಯೋಸು, ಡಿಸಿಪ್ಲಿನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ತಂದೆ ಅಂದೋನಿ ತಮಿಳ